ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಫಾಸ್ಟರ್. ಇದರ IMDb ರೇಟಿಂಗ್ 6.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ಬರು ಕಪಲ್ಸ್ ನ ತೋರಿಸ್ತಾರೆ. ಇವರು ಹಾಸ್ಪಿಟಲ್ ನಲ್ಲಿ ಇರ್ತಾರೆ. ಇವರಿಗೆ ಮಕ್ಕಳಾಗ್ತಿರಲ್ಲ. ಇವರು ಡಾಕ್ಟರ್ ಗೆ ತಮ್ಮ ರಿಪೋರ್ಟ್ ತೋರಿಸಿದಾಗ ಡಾಕ್ಟರ್, ನಿಮ್ಮ ರಿಪೋರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಜಾಸ್ತಿ ಟೆನ್ಷನ್ ತಗೋಬೇಡಿ, ಮೆಲ್ಲಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಅವರು ಅಲ್ಲಿಂದ ಮನೆಗೆ ಬರ್ತಾರೆ. ಇಲ್ಲಿ ಜೂಬಿ ತನ್ನ ಗಂಡ ಜಾನ್ಗೆ ನಾವು ಮಗುವನ್ನ ದತ್ತು ತಗೊಳ್ಳೋಣ ಅಂತ ಹೇಳ್ತಾಳೆ. ಆದ್ರೆ ಜಾನ್, ನಾವು ಬೇರೆಯವರ ಮಕ್ಕಳಿಗೆ ಅಷ್ಟೊಂದು ಪ್ರೀತಿ ಕೊಡೋಕ್ಕಾಗುತ್ತೋ ಇಲ್ಲವೋ ಅಂತ ಹೇಳ್ತಾನೆ. ಆದ್ರೆ ಜೂಬಿಗೋಸ್ಕರ ಅನಾಥಾಶ್ರಮಕ್ಕೆ ಹೋಗೋಕೆ ಒಪ್ಕೋತಾನೆ. ಬೆಳಗ್ಗೆ ಆದಾಗ ಜಾನ್ ಮತ್ತು ಜೂಬಿ ಅನಾಥಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಫಾರ್ಮ್ ಭರ್ತಿ ಮಾಡಿದ ಮೇಲೆ ಅನಾಥಾಶ್ರಮದ ಇನ್ಚಾರ್ಜ್ ಅಲೆಕ್ಸ್ ನ ಭೇಟಿಯಾಗ್ತಾರೆ. ಅಲೆಕ್ಸ್ ಅವರಿಗೆ ಮೊದಲೇ ನಿಮಗೆ ಮಕ್ಕಳಿದ್ದಾರಾ ಅಂತ ಕೇಳ್ತಾಳೆ. ಆಗ ಜೂಬಿ, ಒಂದು ಆಕ್ಸಿಡೆಂಟ್ ಆದ ಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಮಕ್ಕಳಾಗ್ತಿಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅಲೆಕ್ಸ್ ಸಹ ಜಾಸ್ತಿ ಪ್ರಶ್ನೆ ಕೇಳದೆ, ನಮ್ಮ ಎಲ್ಲಾ ಮಕ್ಕಳು ತುಂಬಾ ಸ್ಪೆಷಲ್, ಅದಕ್ಕೆ ನಾವು ತುಂಬಾ ಎನ್ಕ್ವೈರಿ ಮಾಡಿ ಮಕ್ಕಳನ್ನ ದತ್ತು ಕೊಡ್ತೀವಿ, ಸೊ ಅಡಾಪ್ಟೇಷನ್ಗೆ ಸ್ವಲ್ಪ ಟೈಮ್ ನಡೆಯುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಜೂಬಿ ಒಬ್ಬ ಹುಡುಗನನ್ನ ನೋಡ್ತಾಳೆ. ಇವನು ಬೇರೆ ಮಕ್ಕಳಿಗಿಂತ ಸ್ವಲ್ಪ ಡಿಫರೆಂಟ್ ಆಗಿರ್ತಾನೆ. ಇವನು ಜೂಬಿನ ನೋಡಿ ನಗ್ತಾನೆ ಮತ್ತು ಅವರು ಅಲ್ಲಿಂದ ಹೊರಗೆ ಬರುತ್ತಿರುವಾಗ ಜೂಬಿಗೆ ಟಾಟಾ ಮಾಡ್ತಾನೆ. ಜೂಬಿ ಕೂಡ ಅವನ ಕಡೆ ಕೈ ಬೀಸ್ತಾಳೆ. ಅವರು ಅಲ್ಲಿಂದ ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಜಾನ್ ಒಂದು ಆಟದ ಸಾಮಾನು ತಯಾರು ಮಾಡೋ ಕಂಪನಿಯ ಓನರ್ ಆಗಿರ್ತಾನೆ. ಆದ್ರೆ ತುಂಬಾ ದಿನದಿಂದ ಜಾನ್ ಬಿಸ್ನೆಸ್ ಡಲ್ ಆಗಿರುತ್ತೆ. ಅವನು ಲೋನ್ ತಗೊಂಡು ತನ್ನ ಕಂಪನಿ ನಡೆಸ್ತಿರ್ತಾನೆ. ಜೂಬಿ ಕೂಡ ಒಂದು ಬುಕ್ ಸ್ಟೋರ್ ನಡೆಸ್ತಿರ್ತಾಳೆ ಹಾಗೂ ತಾನು ಕೆಲವು ಬುಕ್ ಗಳನ್ನ ಬರೆದಿರ್ತಾಳೆ. ಆದ್ರೆ ತುಂಬಾ ದಿನಗಳಿಂದ ಬರೆಯೋದನ್ನ ಬಿಟ್ಟಿರ್ತಾಳೆ. ಆಕೆ ಇವತ್ತು ಸ್ವಲ್ಪ ಜಲ್ದಿ ಸ್ಟೋರ್ ಕ್ಲೋಸ್ ಮಾಡಿ ಮನೆಗೆ ಬರ್ತಾಳೆ. ಆಗ ಮನೆ ಡೋರ್ ಬೆಲ್ ನಾಕ್ ಆಗುತ್ತೆ. ಆಕೆ ಡೋರ್ ಓಪನ್ ಮಾಡಿದಾಗ ಅನಾಥಾಶ್ರಮದಲ್ಲಿದ್ದ ಜೂಬಿನ ನೋಡಿ ನಕ್ಕ ಹುಡುಗ ಇಲಾಯಿ ನಿಂತಿರ್ತಾನೆ. ಈತ ಜೂಬಿಗೆ ಒಂದು ಲೆಟರ್ ಕೊಟ್ಟು, ಅಲೆಕ್ಸ್ ಅವರು ನಿಮ್ಮ ಅಡಾಪ್ಟೇಷನ್ ನ ಅಕ್ಸೆಪ್ಟ್ ಮಾಡಿದ್ದಾರೆ ಮತ್ತು ನನ್ನ ಇಲ್ಲಿ ನಿಮ್ಮ ಮಗನಾಗಿ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಇಲಾಯಿ ಒಳಗೆ ಬಂದು ನನಗೆ ಟೀ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಜೂಬಿ ಅವನು ಸಣ್ಣವನಾಗಿದ್ದರಿಂದ ಅವನಿಗೆ ಹಾಲು ತಂದು ಕೊಡ್ತಾಳೆ. ಜೂಬಿ ಟಿವಿ ಆನ್ ಮಾಡಿ ಕಾರ್ಟೂನ್ ಚಾನಲ್ ಹಾಕಿದಾಗ ಇಲಾಯಿ ನ್ಯೂಸ್ ಚಾನಲ್ ಹಾಕುವಂತೆ ಹೇಳ್ತಾನೆ. ಜೂಬಿಗೆ ಏನು ಅರ್ಥವಾಗಲ್ಲ. ಆಗ ಆಕೆ ತನ್ನ ಹಸ್ಬೆಂಡ್ ಗೆ ಫೋನ್ ಮಾಡಿ ಮನೆಗೆ ಕರೆಸ್ತಾಳೆ. ಜಾನ್ ಮನೆಗೆ ಬಂದಾಗ ಜೂಬಿ, ಇವನು ಸಡನ್ ಆಗಿ ಮನೆಗೆ ಬಂದ, ನಾನು ಎನ್ಕ್ವೈರಿ ಮಾಡೋಕೆ ಅನಾಥಾಶ್ರಮಕ್ಕೆ ಕಾಲ್ ಮಾಡಿದೆ, ಆದ್ರೆ ಯಾರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಜಾನ್, ನಡಿ ನಾವು ಅನಾಥಾಶ್ರಮಕ್ಕೆ ಹೋಗಿ ವಿಚಾರ ಮಾಡೋಣ ಅಂತ ಹೇಳ್ತಾನೆ. ಅವರು ಕಾರಲ್ಲಿ ಅನಾಥಾಶ್ರಮಕ್ಕೆ ಹೋಗ್ತಿರುವಾಗ ಕಾರಲ್ಲಿ ಇಲಾಯಿ ಜಾನ್ಗೆ ಅವರ ಬಿಸ್ನೆಸ್ ಬಗ್ಗೆ ಕೇಳ್ತಾನೆ ಮತ್ತು ಇಲಾಯಿ ದೇಶದ ಎಕನಾಮಿ ಬಗ್ಗೆ ಮಾತಾಡ್ತಾನೆ. ಅವರು ಅನಾಥಾಶ್ರಮಕ್ಕೆ ಬಂದಾಗ ಅಲ್ಲಿ ಯಾರನ್ನು ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಅವರು ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅನಾಥಾಶ್ರಮದ ಅಕೌಂಟೆಂಟ್ ಜೆನ್ ಅವರಿಗೆ ಅಲೆಕ್ಸ್ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಅವರನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಾಳೆ. ಆಗ ಜಾನ್ ಇಲಾಯಿ ತಂದು ಕೊಟ್ಟ ಅಡಾಪ್ಟೇಷನ್ ಲೆಟರ್ ನ ಜೆನ್ ಗೆ ತೋರಿಸ್ತಾನೆ. ಆಗ ಜೆನ್, ಈ ಫಾರ್ಮ್ ನೋಡಿದರೆ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತ ಅನಿಸುತ್ತೆ. ಅಲೆಕ್ಸ್ ಆರೋಗ್ಯ ಸರಿಯಾದಾಗ ನಾನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ, ನೀವು ಬೇಕಾದ್ರೆ ಆಗಿನವರೆಗೂ ಇಲಾಯ್ನ ನಿಮ್ಮ ಮನೆಯಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾಳೆ. ಆಗ ಜೂಬಿ ಖುಷಿಯಾಗಿ ಇಲಾಯ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಜಾನ್ ಮತ್ತು ಜೂಬಿ ಸುಮ್ಮನೆ ಕೂತಿರೋದನ್ನ ನೋಡಿ ಇಲಾಯ್ ಕಾರಲ್ಲಿ ಕೇಳ್ತಿರೋ ಹಾಡಿನ ಜೊತೆಗೆ ತಾನು ಹಾಡ್ತಾನೆ. ಆಗ ಜೂಬಿ ಕೂಡ ಹಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತು ಜಾನ್ ಜೂಬಿಗೋಸ್ಕರ ತಾನು ಹಾಡ್ತಾನೆ. ತುಂಬಾ ದಿನಗಳಾದ ಮೇಲೆ ಜಾನ್ ಮತ್ತು ಜೂಬಿ ನಗ್ತಿರ್ತಾರೆ. ಮನೆಗೆ ಬಂದಾಗ ಜೂಬಿ ಇಲಾಯ್ ಸುಟ್ಕೇಸ್ ತೆಗೆದು ನೋಡಿದಾಗ ಅವನ ಬಟ್ಟೆ ತುಂಬಾ ನೀಟಾಗಿ ಇಟ್ಟಿರ್ತಾನೆ. ಇದನ್ನ ನೋಡಿ ಜೂಬಿಗೆ ನಗು ಬರುತ್ತೆ. ಹಾಗೆ ಬಂದು ಜಾನ್ಗೆ ಹೇಳ್ತಾಳೆ. ಆದ್ರೆ ಜಾನ್ ಯಾವುದೇ ಇಂಟ್ರೆಸ್ಟ್ ತೋರಿಸಲ್ಲ. ಆಗ ಜೂಬಿ ಬೇಜಾರ್ ಮಾಡ್ಕೊಂಡು ಹಾಲ್ ನಲ್ಲಿ ಬಂದು ಕೂತ್ಕೋತಾಳೆ. ಆಗ ಅಲ್ಲಿಗೆ ಇಲಾಯ್ ಬರ್ತಾನೆ. ಇಲಾಯ್ ಜೂಬಿ ಬೇಜಾರಾಗಿರೋದನ್ನ ನೋಡಿ ಬುಕ್ ರ್ಯಾಕ್ ಇಂದ ಒಂದು ಬುಕ್ ತಗೊಂಡು ಬಂದು ಇದನ್ನ ಓದಿ ಹೇಳು ಅಂತ ಹೇಳ್ತಾನೆ. ಆದ್ರೆ ಜೂಬಿ ಇಲಾಯ್ ಕೊಟ್ಟ ಬುಕ್ ಬಿಟ್ಟು ಬೇರೆ ಕತೆ ಬುಕ್ ಓದಿ ಹೇಳ್ತಾಳೆ. ಇಲಾಯ್ ಜೂಬಿಗೆ ಇವತ್ತು ರಾತ್ರಿ ನನ್ನ ಜೊತೆ ಮಲ್ಕೋ ಅಂತ ಹೇಳ್ತಾನೆ. ಆಗ ಜೂಬಿ ಸರಿ ಅಂತ ಇಲಾಯ್ ಜೊತೆ ಮಲ್ಕೋತಾಳೆ. ಬೆಳಿಗ್ಗೆ ಜೂಬಿಗೆ ಎಚ್ಚರಿಕೆ ಆದಾಗ ಇಲಾಯ್ ಇವತ್ತು ಜಾನ್ ಬೇಗ ಕೆಲಸಕ್ಕೆ ಹೋದ ಅಂತ ಹೇಳ್ತಾನೆ. ಜಾನ್ ಬ್ಯಾಂಕ್ಗೆ ಲೋನ್ ತಗೋಬೇಕಂತ ಹೋಗಿರ್ತಾನೆ. ಆದ್ರೆ ಅವನಿಗೆ ಬ್ಯಾಂಕ್ನವರು ಲೋನ್ ಕೊಡೋದಿಲ್ಲ, ಏಕೆಂದ್ರೆ ಜಾನ್ ಆಲ್ರೆಡಿ ತುಂಬಾ ಲೋನ್ ತಗೊಂಡಿರ್ತಾನೆ. ಜಾನ್ ಫ್ಯಾಕ್ಟರಿಗೆ ಬಂದು ಬೇಜಾರಲ್ಲಿ ಕೂತಿರ್ತಾನೆ. ಈ ಕಡೆ ಮನೆಯಲ್ಲಿ ಒಂದು ರೂಮ್ ಯಾವಾಗ್ಲೂ ಲಾಕ್ ಆಗಿರುತ್ತೆ. ಇಲಾಯ್ ಈ ರೂಮ್ ಒಳಗೆ ಏನಿದೆ ಅಂತ ಕೇಳ್ತಾನೆ. ಅದಕ್ಕೆ ಜೂಬಿ, ಅದು ತುಂಬಾ ದಿನದಿಂದ ಲಾಕ್ ಇದೆ, ಅದನ್ನ ನಾವು ಓಪನ್ ಮಾಡಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವರು ಗಾರ್ಡನ್ ಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಭಿಕ್ಷುಕ ಜೂಬಿ ಹತ್ರ ದುಡ್ಡು ಕೇಳ್ತಾನೆ. ಜೂಬಿ ಅವನಿಗೆ ಹಣ ಕೊಡ್ತಾಳೆ. ಆಗ ಭಿಕ್ಷುಕ 15 ಮೇ 2007 ಅಂತ ಹೇಳ್ತಾನೆ. ಆಗ ಜೂಬಿ, ಆ ಡೇಟ್ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾಳೆ. ಆಗ ಭಿಕ್ಷುಕ, ನಾನು ಇಲ್ಲೇ ಇರೋದು, ನನಗೆ ಎಲ್ಲಾ ಗೊತ್ತು ಅಂತ ಹೇಳ್ತಾನೆ. ಜೂಬಿ ಡೇಟ್ ಕೇಳಿ ಏನೋ ಯೋಚನೆ ಮಾಡ್ತಾ ಅವನನ್ನೇ ನೋಡ್ತಿರ್ತಾಳೆ. ಈ ಕಡೆ ಫ್ಯಾಕ್ಟರಿಯಲ್ಲಿ ಜಾನ್ ವರ್ಕರ್ ಸ್ಯಾಲರಿ ಸಿಕ್ಕಿಲ್ಲ ಅಂತ ಕೆಲಸ ಬಿಟ್ಟು ಹೋಗ್ತಿರ್ತಾರೆ. ಆದ್ರೆ ಜಾನ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಟಾಮ್ ಅನ್ನು ಹಳೆ ವರ್ಕರ್ ಅಲ್ಲೇ ಇರ್ತಾನೆ. ಜಾನ್ ಜೂಬಿಗೆ ಫೋನ್ ಮಾಡಿ ಅಲ್ಲಿ ಕರೀತಾನೆ. ಜೂಬಿ ಅಲ್ಲಿಗೆ ಬಂದಾಗ ಜೂಬಿಗೆ ಜಾನ್ ಮನೆ ಗಿರಿವಿ ಇಟ್ಟು ಸಾಲ ತಗೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಜೂಬಿ ಕೋಪ ಮಾಡ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಜೂಬಿ ಇಲಾಯ್ಗೆ ಸ್ಕೂಲ್ ನಲ್ಲಿ ಅಡ್ಮಿಷನ್ ಮಾಡಿಸುವುದಾಗಿ ಹೇಳ್ತಾಳೆ.
ಆದ್ರೆ ಇಲೈ ನಿಮ್ಮ ಮದುವೆ ಜೀವನದ ಬಗ್ಗೆ ಹೇಳು ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಜೂಬಿ ಅವನ ಮಾತು ಕೇಳಿ ನಗ್ತಾಳೆ. ಆದ್ರೆ ಆಮೇಲೆ ನಾನು ಮತ್ತು ಜಾನ್ ಕಾಲೇಜ್ ಟೈಮ್ ನಿಂದ ಜೊತೆಗಿದ್ದೀವಿ, ನಾವು ಮೊದಲು ತುಂಬಾ ಎಂಜಾಯ್ ಮಾಡ್ತಿದ್ದೀವಿ, ಆದ್ರೆ ಅದೆಲ್ಲ ಈಗ ಮಾಯವಾಗಿದೆ ಅಂತ ಹೇಳ್ತಾಳೆ. ಮಾರನೇ ದಿನ ಜೂಬಿ ಇಲೈನ ಒಂದು ಸ್ಕೂಲ್ಗೆ ಬಿಟ್ಟು ಬರ್ತಾಳೆ. ಆದ್ರೆ ಇಲೈ ಲಂಚ್ ಟೈಮ್ ಅಲ್ಲಿ ಸ್ಕೂಲ್ ಇಂದ ಟ್ಯಾಕ್ಸಿ ಮಾಡಿ ಜಾನ್ ಫ್ಯಾಕ್ಟರಿಗೆ ಬರ್ತಾನೆ. ಜಾನ್ ಇಲೈನ ನೋಡಿ ಸಿಟ್ ಮಾಡ್ಕೊಂಡು ಅವನ ಸ್ಕೂಲ್ಗೆ ಬಿಡಲು ಹೋಗ್ತಿರ್ತಾನೆ. ಆಗ ಇಲೈ ಜಾನ್ ತಯಾರು ಮಾಡೋ ಗೊಂಬೆಗಳನ್ನ ಹೊಗಳ್ತಾನೆ. ಆಗ ಜಾನ್ ಸ್ವಲ್ಪ ಶಾಂತವಾಗ್ತಾನೆ. ಆಮೇಲೆ ಅವರಿಬ್ಬರು ಮನೆಗೆ ಬರ್ತಾರೆ. ಆಗ ಜೂಬಿ ಇಬ್ಬರ ಮೇಲೆ ಕೋಪ ಮಾಡ್ಕೋತಾಳೆ. ಆಮೇಲೆ ಒಬ್ಬ ಡೆಲಿವರಿ ಬಾಯ್ ಚೈನೀಸ್ ಫುಡ್ ತಂದಿರ್ತಾನೆ. ಫುಡ್ ನ ಇಲೈ ಆರ್ಡರ್ ಮಾಡಿರ್ತಾನೆ. ಜಾನ್ ಮತ್ತು ಜೂಬಿ ಇಬ್ಬರು ನಗ್ತಾರೆ. ಅವರೆಲ್ಲ ಸೇರಿ ಊಟ ಮಾಡ್ತಾರೆ. ರಾತ್ರಿ ಆದಾಗ ಜೂಬಿ ಇಲೈ ಕೈಯಲ್ಲಿ ಒಂದು ಬೊಂಬೆ ನೋಡ್ತಾಳೆ. ಇಲೈ ಆ ಬೊಂಬೆನ ಆ ಲಾಕ್ ಇದ್ದ ರೂಮ್ ನಿಂದ ತೆಗೆದಿರ್ತಾನೆ. ಆಗ ಜೂಬಿ ಇಲೈನ ಬೈದು ಇನ್ನೊಮ್ಮೆ ಆ ರೂಮ್ ಒಳಗೆ ಹೋಗ್ಬೇಡ ಅಂತ ಹೇಳ್ತಾಳೆ. ರಾತ್ರಿ ಆದಾಗ ಇಲೈ ಎದ್ದು ಗಾರ್ಡನ್ ಗೆ ಹೋಗ್ತಾನೆ. ಅಲ್ಲಿ ಬೆಂಚ್ ಮೇಲೆ ಮಲ್ಕೊಂಡಿರೋ ಪಾಟ್ಸ್ ನ ಎಬ್ಬಿಸಿ ಮಾತಾಡಿಸ್ತಾನೆ. ಪಾಟ್ಸ್ ಇಲೈಗೆ ನಿನ್ನ ಹೊಸ ಫ್ಯಾಮಿಲಿ ಹೇಗಿದೆ ಅಂತ ಕೇಳ್ತಾನೆ. ಇಲೈ ಅವರಿಬ್ಬರು ನನ್ನ ಜೊತೆ ಚೆನ್ನಾಗಿ ನಡ್ಕೋತಾರೆ, ಆದ್ರೆ ನನಗೆ ಡೈಲಿ ಸ್ಕೂಲ್ಗೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಪಾಟ್ಸ್ ಸ್ವಲ್ಪ ದಿನ ವೇಟ್ ಮಾಡು ಅಂತ ಹೇಳ್ತಾನೆ. ಮಾರನೇ ದಿನ ಜಾನ್ ಫ್ಯಾಕ್ಟರಿಯಲ್ಲಿದ್ದಾಗ ಬ್ಯಾನ್ಸ್ ಅನ್ನೋ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಈತ ಜಾನ್ ಇಂದ ಗೊಂಬೆಗಳನ್ನ ತಗೋತಿರ್ತಾನೆ. ಆದ್ರೆ ಈ ಸಲ ನಿನ್ನ ಬೊಂಬೆಗಳಿಗೆ ವ್ಯಾಲ್ಯೂ ಇಲ್ಲ, ನಾನು ಇನ್ನು ಮುಂದೆ ನಿನ್ನ ಬೊಂಬೆಗಳನ್ನ ತಗೊಳ್ಳಲ್ಲ. ನಿನಗೆ 2 ಆಪ್ಷನ್ ಇದೆ, ನೀನು ನಿನ್ನ ಫ್ಯಾಕ್ಟರಿಯನ್ನ ನನಗೆ ಮಾರು, ಇಲ್ಲ ನಿನ್ನ ಬೊಂಬೆಗಳನ್ನ ಮಾರೋಕೆ ಹೊಸ ಐಡಿಯಾ ಹುಡುಕು ಅಂತ ಹೇಳ್ತಾನೆ. ಜಾನ್ಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ತನ್ನ ತಂದೆ ಸಮಾಧಿ ಬಳಿ ಹೋಗಿ ನೀವು ಕಷ್ಟಪಟ್ಟು ಕಟ್ಟಿದ ಬಿಸ್ನೆಸ್ ನ ನಾನು ಕೆಲವೇ ವರ್ಷಗಳಲ್ಲಿ ಹಾಳು ಮಾಡಿಬಿಟ್ಟೆ ಅಂತ ದುಃಖ ಪಡ್ತಿರ್ತಾನೆ. ಆಗ ಅಲ್ಲಿ ಭಿಕ್ಷುಕ ಪಾಟ್ಸ್ ಇದನ್ನೆಲ್ಲ ನೋಡ್ತಾ ನಿಂತಿರ್ತಾನೆ. ಈತ ಜಾನ್ಗೆ ಸಮಾಧಿ ಮೇಲೆ ಬೆಳೆದಿರೋ ಗುಲಾಬಿಗಳನ್ನ ತೋರಿಸ್ತಾನೆ. ಜಾನ್ ಪಾಟ್ಸ್ ತನಗೆ ಏನು ಹೇಳೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೋತಾನೆ. ಅವನು ಮತ್ತೆ ಮೋಟಿವೇಟ್ ಆಗಿ ತನ್ನ ಫ್ಯಾಕ್ಟರಿನ ಮತ್ತೆ ಪ್ರಾಫಿಟ್ ನಲ್ಲಿ ತರೋಕೆ ಪ್ರಯತ್ನ ಪಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಇಲೈನ ಕೂಡ ಫ್ಯಾಕ್ಟರಿಗೆ ಕರ್ಕೊಂಡು ಬರ್ತಾನೆ. ಫ್ಯಾಕ್ಟರಿಯಲ್ಲಿ ಒಂದು ಪೋಸ್ಟರ್ ಇರುತ್ತೆ. ಇಲೈ ಇದೇನು ಅಂತ ಕೇಳ್ತಾನೆ. ಆಗ ಜಾನ್ ಇದು ಲೆಗೋಲ್ಯಾಂಡ್ ಅಂತ, ನಾನು ಇಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿವರೆಗೆ ಹೋಗೋಕೆ ಆಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ತಾನು ರೆಡಿ ಮಾಡಿದ ಡಾಲ್ ಗಳನ್ನ ಇಲೈಗೆ ತೋರಿಸ್ತಾನೆ ಮತ್ತು ಹೇಳ್ತಾನೆ, ಮೊದಲು ನನ್ನ ಬೊಂಬೆಗಳಿಗೆ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು, ಆದ್ರೆ ಈಗ ಎಲೆಕ್ಟ್ರಾನಿಕ್ಸ್ ಗೇಮ್ಸ್ ಬಂದಾಗಿನಿಂದ ನಮ್ಮ ಡಾಲ್ ಬೇಡಿಕೆ ಕಡಿಮೆ ಆಗಿದೆ ಅಂತ ಹೇಳ್ತಾನೆ. ಆಗ ಇಲೈ ಎಲೆಕ್ಟ್ರಾನಿಕ್ಸ್ ಡಾಲ್ ಮಕ್ಕಳಿಗೆ ತುಂಬಾ ಹಾನಿಕರ, ಅದರ ಬೇಡಿಕೆ ಕೂಡ ಜಾಸ್ತಿ ಇರಲ್ಲ, ಚಿಂತೆ ಮಾಡಬೇಡ, ನಿನ್ನ ಡಾಲ್ ಗಳಿಗೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಅಂತ ಹೇಳ್ತಾನೆ. ಮಾರನೇ ದಿನ ಇಲೈ ಜೂಬಿಗೆ ಜಾನ್ ಇವತ್ತು ನಮ್ಮನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ, ಬಾ ಅಂತ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗ್ತಾನೆ. ಫ್ಯಾಕ್ಟರಿಗೆ ಬಂದಾಗ ಜಾನ್ ಅಲ್ಲಿ ಮಲ್ಕೊಂಡಿರ್ತಾನೆ. ಅವರು ಜಾನ್ ನ ಕರ್ಕೊಂಡು ಕಾರಲ್ಲಿ ಹೋಗ್ತಾರೆ. ಇಲೈ ಮೊಬೈಲ್ ನಲ್ಲಿ ಅಡ್ರೆಸ್ ನೋಡಿ ಹೇಳ್ತಿರ್ತಾನೆ. ಜಾನ್ ಡ್ರೈವ್ ಮಾಡ್ತಿರ್ತಾನೆ. ಅವರು ಲಿಗೋಲ್ಯಾಂಡ್ ಗೆ ಬರ್ತಾರೆ. ಇವರು ಮೊದಲು ಅಲ್ಲಿ ಮಿನಿ ಟ್ರೈನ್ ಸವಾರಿ ಮಾಡ್ತಾರೆ. ಆಮೇಲೆ ಕಾರ್ ರೇಸಿಂಗ್ ಆಡ್ತಾರೆ. ತುಂಬಾ ದಿನಗಳಾದ ಮೇಲೆ ಜೂಬಿ ಮತ್ತು ಜಾನ್ ತುಂಬಾ ಖುಷಿಯಾಗಿರ್ತಾರೆ. ಅವರು ರೋಲರ್ ಸ್ಕೇಟಿಂಗ್ ಸಹ ಮಾಡ್ತಾರೆ. ಅವರು ಮನೆಗೆ ಬಂದಾಗ ಇಲೈ ಜಾನ್ಗೆ ಸ್ಟೋರಿ ಬುಕ್ ಕೊಟ್ಟು ಸ್ಟೋರಿ ಹೇಳುವಂತೆ ಹೇಳ್ತಾನೆ. ಜಾನ್ ಕೂಡ ಅವನಿಗೆ ಸ್ಟೋರಿ ಹೇಳ್ತಾನೆ. ಬೆಳಿಗ್ಗೆ ಆದಾಗ ಇಲೈ ಪಿಯಾನೋದಲ್ಲಿ ಒಂದು ಮ್ಯೂಸಿಕ್ ಬಾರಿಸ್ತಿರ್ತಾನೆ. ಮ್ಯೂಸಿಕ್ ಕೇಳಿ ಜೂಬಿ ಮತ್ತು ಜಾನ್ ಕೆಳಗೆ ಬಂದು ನೋಡ್ತಾರೆ. ಜೂಬಿ ಇಲೈಗೆ ಈ ಟ್ಯೂನ್ ನ ನಮ್ಮ ಮಗ ಪ್ಲೇ ಮಾಡ್ತಿದ್ದ ಅಂತ ಹೇಳ್ತಾನೆ. ತನ್ನ ಮಗ ಅಂತ ಹೇಳಿದಾಗ ಇಲೈ ಶಾಕ್ ಆಗ್ತಾನೆ. ಆಗ ಜಾನ್ ಮತ್ತು ಜೂಬಿ ಇಲೈಗೆ ಎಲ್ಲ ಹೇಳಬೇಕು ಅಂತ ಡಿಸೈಡ್ ಮಾಡ್ತಾರೆ. ಜೂಬಿ ಒಂದು ಆಲ್ಬಮ್ ತಂದು ತನ್ನ ಮಗ ಸ್ಯಾಮ್ಯುಯಲ್ ಫೋಟೋ ತೋರಿಸ್ತಾಳೆ. ಜೂಬಿ ಸ್ಯಾಮ್ಯುಯಲ್ ಬಗ್ಗೆ ಹೇಳುವಾಗ ಅವಳ ಧ್ವನಿ ತುಂಬಾ ಗಟ್ಟಿಯಾಗುತ್ತೆ. ಇಲೈ ಅವನಿಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಜೂಬಿ ಒಂದು ದಿನ ನಾವು ರೋಡ್ ಮೇಲೆ ನಡೆದು ಬರುವಾಗ ಒಂದು ಕಾರ್ ಆಕ್ಸಿಡೆಂಟ್ ನಿಂದ ಸ್ಯಾಮ್ಯುಯಲ್ ತೀರ್ಕೊಂಡ ಅಂತ ಹೇಳ್ತಾಳೆ. ಮತ್ತು ಯಾವಾಗ್ಲೂ ಲಾಕ್ ಇರೋ ರೂಮ್ ನ ಓಪನ್ ಮಾಡಿ ತೋರಿಸ್ತಾಳೆ. ಇದು ಸ್ಯಾಮ್ಯುಯಲ್ ರೂಮ್ ಆಗಿರುತ್ತೆ. ಈಗಲೂ ಅವರು ಆ ರೂಮ್ ನ ಹಾಗೆ ಇಟ್ಟಿರ್ತಾರೆ. ಅವರು ಅಲ್ಲಿಂದ ಸ್ಯಾಮ್ಯುಯಲ್ ಸಮಾಧಿ ಹತ್ರ ಬರ್ತಾರೆ. ಜಾನ್ ಸ್ಯಾಮ್ಯುಯಲ್ ಬಗ್ಗೆ ಹೇಳ್ತಾ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಜೂಬಿ ಮತ್ತು ಜಾನ್ ಒಬ್ಬರನ್ನೊಬ್ಬರನ್ನ ಇಟ್ಕೊಂಡು ತುಂಬಾ ಹೊತ್ತು ಅಳ್ತಾರೆ. ಫೋರ್ಟ್ಸ್ ದೂರದಿಂದ ಅವರನ್ನ ನೋಡ್ತಿರ್ತಾನೆ. ಮನೆಗೆ ಬಂದಾಗ ಜಾನ್ ಈಗ ನಾವು ಸ್ಯಾಮ್ಯುಯಲ್ ರೂಮ್ ನ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ತಾನೆ. ಜೂಬಿ ಕೂಡ ಸರಿ ಅಂತ ಒಪ್ಕೋತಾಳೆ. ರಾತ್ರಿ ಆದಾಗ ಜಾನ್ ವರ್ಕ್ ಮಾಡ್ತಾ ಗಾರ್ಡನ್ ಗೆ ಬರ್ತಾನೆ. ಆಗ ಅಲ್ಲಿ ಪಾಟ್ಸ್ ಇರ್ತಾನೆ. ಜಾನ್ ಪಾಟ್ಸ್ ನ ಚೆನ್ನಾಗಿ ಮಾತಾಡಿಸ್ತಾನೆ. ಪಾಟ್ಸ್ ಜಾನ್ಗೆ ನೀನು ದೇವರನ್ನ ನಂಬ್ತೀಯಾ ಅಂತ ಕೇಳ್ತಾನೆ. ಆಗ ಜಾನ್ ದೇವರು ಮನುಷ್ಯರ ಜೀವನದ ಜೊತೆ ಆಟವಾಡ್ತಾನೆ, ಆತನನ್ನ ಹೇಗೆ ನಂಬೋದು ಅಂತ ಹೇಳ್ತಾನೆ. ಆಗ ಪಾಟ್ಸ್ ಅದು ದೇವರು ಮನುಷ್ಯನಿಗೆ ಕೊಡುವ ಪರೀಕ್ಷೆ ಆಗಿರಬಹುದು. ಮನುಷ್ಯ ಯಾವಾಗಲೂ ಭೂತಕಾಲದಲ್ಲಿ ಬದುಕಿರ್ತಾನೆ. ಮನುಷ್ಯ ತಾನು ಮಾಡಿದ ತಪ್ಪು ಅಥವಾ ತಾನು ಜೀವನದಲ್ಲಿ ಕಳೆದುಕೊಂಡವರ ಬಗ್ಗೆ ಯೋಚನೆ ಮಾಡ್ತಾ ತನ್ನ ಬದುಕಿನ ಸಂತೋಷವನ್ನ ಕಳ್ಕೊತಾನೆ. ಮನುಷ್ಯ ವರ್ತಮಾನದಲ್ಲಿ ಬದುಕಿದ್ದರೆ ಕಳೆದುಕೊಂಡ ಸಂತೋಷವನ್ನ ಮರಳಿ ಪಡ್ಕೋತಾನೆ ಅಂತ ಹೇಳ್ತಾನೆ. ಬೆಳಿಗ್ಗೆ ಆದಾಗ ಇಲೈ, ಜಾನ್ ಮತ್ತು ಜೂಬಿ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಆಗ ಜಾನ್ ಪಾಟ್ಸ್ ಹೇಳಿದ ಮಾತನ್ನ ಹೇಳ್ತಿರ್ತಾನೆ. ಆಗ ಅವನಿಗೆ ಏನೋ ಒಂದು ನೆನಪಾಗಿ ಫ್ಯಾಕ್ಟರಿಗೆ ಹೋಗ್ತಾನೆ ಮತ್ತು ಅಲ್ಲಿ ಒಂದು ಕಟ್ಟಿಗೆಯಿಂದ ಹೊಸ ಬಾಕ್ಸ್ ಮಾಡ್ತಿರ್ತಾನೆ. ಅವನು ಹಲವು ರೀತಿಯ ಬಾಕ್ಸ್ ಮಾಡಿ ಒಂದೊಂದಾಗಿ ಇಲೈಗೆ ತೋರಿಸ್ತಾನೆ. ಇಲೈ ಎಲ್ಲವನ್ನ ರಿಜೆಕ್ಟ್ ಮಾಡ್ತಾನೆ ಮತ್ತು ಲಾಸ್ಟ್ ಗೆ ಒಂದು ಬಾಕ್ಸ್ ನ ಓಕೆ ಮಾಡ್ತಾನೆ. ಜಾನ್ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಗೆ ಫೋನ್ ಮಾಡಿ ಒಂದು ಮೀಟಿಂಗ್ ನ ಫಿಕ್ಸ್ ಮಾಡ್ತಾನೆ. ಇಲೈ, ಜಾನ್ ಮತ್ತು ಜಾನ್ ಹಳೆ ವರ್ಕರ್ ಟಾಮ್ ಮೂವರು ತಾವು ರೆಡಿ ಮಾಡಿದ ಬಾಕ್ಸ್ ತಗೊಂಡು ಮೀಟಿಂಗ್ ಗೆ ಹೋಗ್ತಾರೆ. ಎಲ್ಲಾ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲಿ ಕೂತಿರ್ತಾರೆ. ಆಗ ಜಾನ್ ಇಲೈಗೆ ಮೀಟಿಂಗ್ ಕೊಡುವಂತೆ ಹೇಳ್ತಾನೆ. ಇಲೈ ಹೋಗಿ ಆ ಬಾಕ್ಸ್ ನ ಅವರ ಮುಂದೆ ಇಡ್ತಾನೆ. ಆಗ ಅಲ್ಲಿದ್ದವರು ಅದರಲ್ಲೇನಿದೆ ಅಂತ ಕೇಳ್ತಾರೆ. ಆಗ ಇಲೈ ಅದನ್ನ ಹೇಳಿದರೆ ಅದು ಮಿಸ್ಟ್ರಿ ಬಾಕ್ಸ್ ಹೇಗಾಗುತ್ತೆ ಅಂತ ಹೇಳ್ತಾನೆ. ಆ ಬಾಕ್ಸ್ ಮೇಲೆ ಮಿಸ್ಟ್ರಿ ಬಾಕ್ಸ್ ಅಂತ ಬರೆದಿರುತ್ತೆ.
ಆಗ ಡಿಸ್ಟ್ರಿಬ್ಯೂಟರ್ಸ್ಗೆ ಅರ್ಥವಾಗುತ್ತೆ. ಜನ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡದೆ ಇದನ್ನ ಕೊಂಡ್ಕೋತಾರೆ. ಸೊ ಇದರಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕಂದ್ರೆ ಇದನ್ನ ಕೊಂಡ್ಕೋಬೇಕು. ಜನ ಎಕ್ಸೈಟ್ಮೆಂಟ್ ನಿಂದ ಖಂಡಿತ ಕೊಂಡ್ಕೋತಾರೆ ಅಂತ ಎಲ್ಲರೂ ತಮ್ಮ ತಮ್ಮ ಆರ್ಡರ್ಸ್ ನ ಕೊಡ್ತಾರೆ. ಆರ್ಡರ್ ಸಿಕ್ಕಿದ್ದಕ್ಕೆ ಜಾನ್ ತುಂಬಾ ಖುಷಿಯಾಗಿ ಜೂಬಿ ಮತ್ತು ಇಲೈ ಜೊತೆ ಎಂಜಾಯ್ ಮಾಡ್ತಾನೆ. ಜಾನ್ ಇಲೈಗೆ ನೀನು ಬೇಕಾದ್ರೆ ನನ್ನ ಅಪ್ಪ ಅಂತ ಕರಿಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೂಬಿ ಮತ್ತು ಇಲೈ ಇಬ್ಬರು ಖುಷಿಯಾಗ್ತಾರೆ. ರಾತ್ರಿ ಆದಾಗ ಇಲೈ ಮಿಸ್ಟರ್ ಪಾಟ್ಸ್ ಹತ್ರ ಹೋಗ್ತಾನೆ. ಇಲೈ ಜಾನ್ ಬಿಸ್ನೆಸ್ ಬಗ್ಗೆ ಹೇಳಿದಾಗ ಪಾಟ್ಸ್ ತುಂಬಾ ಖುಷಿಯಾಗ್ತಾನೆ. ಮಾರನೇ ದಿನ ಇಲೈ ಜಾನ್ ಮತ್ತು ಜೂಬಿ ಪಾಟ್ಸ್ ಹತ್ರ ಹೋಗಿ ಅವನನ್ನ ಕ್ರಿಸ್ಮಸ್ಗೆ ತಮ್ಮ ಮನೆಗೆ ಇನ್ವೈಟ್ ಮಾಡ್ತಾರೆ. ಪಾಟ್ಸ್ ಸರಿ ಅಂತ ಒಪ್ಕೋತಾನೆ. ಕ್ರಿಸ್ಮಸ್ ಡೇ ಬರುತ್ತೆ. ಜಾನ್ ಮಿಸ್ಟ್ರಿ ಬಾಕ್ಸ್ಗೆ ಡಿಮ್ಯಾಂಡ್ ತುಂಬಾ ಹೆಚ್ಚಾಗಿರುತ್ತೆ. ಫ್ಯಾಕ್ಟರಿಯಲ್ಲಿ ಎಲ್ಲ ವರ್ಕರ್ಸ್ ವಾಪಸ್ ಬರ್ತಾರೆ. ಜಾನ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಪಾಟ್ಸ್ ಜಾನ್ ಮನೆಗೆ ಬರ್ತಾನೆ. ಇಲೈ ಪಾಟ್ಸ್ಗೆ ಸೇವ್ ಮಾಡ್ಕೊಂಡು ಬರುವಂತೆ ಹೇಳ್ತಾನೆ. ಪಾಟ್ಸ್ ಸೇವ್ ಮಾಡಿ ಚೆನ್ನಾಗಿ ರೆಡಿಯಾಗಿ ಬರ್ತಾನೆ. ಅವರೆಲ್ಲರೂ ಡಿನ್ನರ್ ಮಾಡ್ತಾರೆ ಮತ್ತು ಒಳ್ಳೆ ಟೈಮ್ ಕಳೀತಾರೆ. ಪಾಟ್ಸ್ ಅಲ್ಲಿಂದ ಹೋಗುವಾಗ ಜೂಬಿ ಪಾಟ್ಸ್ಗೆ ಹಣ ಕೊಡ್ತಾಳೆ. ಅಲ್ಲಿಂದ ಜೂಬಿ ಇಲೈನ ಮಲಸೋಕ್ಕೆ ಹೋಗ್ತಾಳೆ. ಆಗ ಇಲೈ ನಿನಗೆ ಏಂಜಲ್ ಬಗ್ಗೆ ನಂಬಿಕೆ ಇದೆನಾ ಅಂತ ಕೇಳ್ತಾನೆ. ಆಗ ಜೂಬಿ ಅಷ್ಟೇನು ಇಂಟ್ರೆಸ್ಟ್ ತೋರಿಸಲ್ಲ, ಏಕೆಂದ್ರೆ ಆಕೆಯ ಮೈಂಡ್ ಅಲ್ಲಿ ಏನೋ ನಡೀತಿರುತ್ತೆ. ಆಕೆ ಅಲ್ಲಿಂದ ಜಾನ್ ಹತ್ರ ಹೋಗ್ತಾಳೆ ಮತ್ತು ಪ್ರೆಗ್ನೆನ್ಸಿ ಟೆಸ್ಟ್ ತೋರಿಸ್ತಾಳೆ. ಅದು ಪಾಸಿಟಿವ್ ಆಗಿರುತ್ತೆ. ಜಾನ್ ತುಂಬಾ ಖುಷಿ ಆಗ್ತಾನೆ. ಜಾನ್ ಈ ವಿಷಯ ಇಲೈಗೆ ಹೇಳೋಣ ಅಂತ ಹೇಳ್ತಾನೆ. ಆಗ ಜೂಬಿ ಬೇಡ, ಬೆಳಗ್ಗೆ ಹೇಳೋಣ, ಇಲೈ ಈಗ ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ಇಲೈ ಇವರಿಬ್ಬರನ್ನ ದೂರದಿಂದ ನೋಡ್ತಿರ್ತಾನೆ. ಬೆಳಗ್ಗೆ ಆದಾಗ ಜಾನ್ ಇಲೈನ ಎಬ್ಬಿಸೋಕೆ ಹೋಗ್ತಾನೆ. ಆದ್ರೆ ಇಲೈ ಅಲ್ಲಿರಲ್ಲ ಮತ್ತು ಅವರಿಬ್ಬರ ಹೆಸರಿನಲ್ಲಿ ಒಂದು ಲೆಟರ್ ಇರುತ್ತೆ. ಈ ಕಡೆ ಜೂಬಿಗೆ ಅನಾಥಾಶ್ರಮದಿಂದ ಫೋನ್ ಬರುತ್ತೆ. ಅಕೌಂಟೆಂಟ್ ಫೋನ್ ಮಾಡಿರ್ತಾಳೆ. ಈಕೆ ಅಲೆಕ್ಸ್ಗೆ ಆರೋಗ್ಯ ಸರಿಯಾಗಿದೆ. ಅವರು ನಮ್ಮ ಆಶ್ರಮದಲ್ಲಿ ಇಲೈ ಅನ್ನೋ ಹೆಸರಿನ ಯಾವ ಹುಡುಗ ಇಲ್ಲ ಅಂತ ಹೇಳಿದ್ರು ಮತ್ತು ನೀವು ಕೊಟ್ಟ ಫಾರ್ಮ್ನಿಂದ ಆ ಹುಡುಗನ ಫೋಟೋ ಮಾಯವಾಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೂಬಿ ಕೈಯಲ್ಲಿದ್ದ ಕಾಫಿ ಕಪ್ ಕೆಳಗೆ ಬೀಳುತ್ತೆ. ತಕ್ಷಣ ಜೂಬಿ ಲಿಗೋಲ್ಯಾಂಡ್ನಲ್ಲಿ ತಗೊಂಡ ಮಿನಿ ಡ್ರೈವಿಂಗ್ ಲೈಸೆನ್ಸ್ ತೆಗೆದು ನೋಡಿದಾಗ ಅದರ ಮೇಲೂ ಇಲೈ ಫೋಟೋ ಇರಲ್ಲ. ಆಗ ಜೂಬಿ ನೆನಪು ಮಾಡ್ಕೋತಾಳೆ ಇಲೈ ತಮ್ಮ ಜೀವನದಲ್ಲಿ ಹೇಗೆ ಬಂದ ಅಂತ. ಸ್ಟಾರ್ಟಿಂಗ್ನಲ್ಲಿ ಜಾನ್ ಮತ್ತು ಜೂಬಿ ಹಾಸ್ಪಿಟಲ್ನಲ್ಲಿದ್ದಾಗ ಜೂಬಿಗೆ ಅನಾಥಾಶ್ರಮದ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ಪಾಟ್ಸ್. ಆಗ ಜೂಬಿ ಇಲೈ ಮತ್ತು ಪಾಟ್ಸ್ ತಮ್ಮ ಜೀವನದಲ್ಲಿ ಬಂದ ಏಂಜಲ್ ಅಂತ ರಿಯಲೈಸ್ ಆಗ್ತಾಳೆ. ಜೂಬಿ ಇಲೈ ರೂಮ್ಗೆ ಹೋಗಿ ಇಲೈ ಬರೆದಿಟ್ಟ ಲೆಟರ್ ತಗೊಂಡು ಓದ್ತಾಳೆ. ಇಲೈ ತುಂಬಾ ಎಮೋಷನಲ್ ಆಗಿ ಲೆಟರ್ ಬರೆದಿರ್ತಾನೆ. ಲೆಟರ್ ಓದ್ತಾ ಜೂಬಿಗೆ ಅಳು ಬರುತ್ತೆ. ಇಲೈ ಆ ಲೆಟರ್ನಲ್ಲಿ ನಿಮಗೆ ಒಂದು ಹೆಣ್ಣು ಮಗು ಆಗುತ್ತೆ, ನೀವು ಆಕೆ ಜೊತೆ ಸಂತೋಷವಾಗಿರಿ ಅಂತ ಬರೆದಿರ್ತಾನೆ. ಇಲೈ ಹೇಳಿದ ಹಾಗೆ ಜಾನ್ ಮತ್ತು ಜೂಬಿಗೆ ಹೆಣ್ಣು ಮಗು ಆಗುತ್ತೆ. ಜೂಬಿ ಮತ್ತು ಜಾನ್ ತಮ್ಮ ಮಗಳ ಜೊತೆ ಇರುವಾಗ ಜೂಬಿಗೆ ಅಲ್ಲಿ ಇಲೈ ಬಂದಿರೋ ತರ ಅನಿಸುತ್ತೆ. ಜೂಬಿ ಇಲೈ ಕಡೆ ನೋಡ್ತಾಳೆ. ಇಲೈ ಮುಗುಳುನಕ್ಕೂ ಮಾಯವಾಗ್ಬಿಡ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.